ಇವೆಲ್ಲ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ. ಈ ಹೇಳ್ತಾರಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ನಾನು ಲಾಯರ್ ಆಗಿದ್ದಾಗ ನಾನು ವಿಶ್ವನಾಥ ಇಬ್ರು ಸೇರ್ಕೊಂಡು ಕಾಳಿದಾಸ ವಿದ್ಯಾರ್ಥಿ ಬಳಗ ಅಂತ ಮಾಡಿದೆ. ನಾನು ಪ್ರೆಸಿಡೆಂಟ್ ಆದೆ, ಅವ್ನು ಸೆಕ್ರೆಟರಿ ಆದ, ಜನರಲ್ ಸೆಕ್ರೆಟರಿ. ಆಗ 73, 74 1973, 74 ಅವನು ನಾನು ಆಮೇಲೆ ನಾನು ಬಿಟ್ಟೆ. ಆಮೇಲೆ ಇವನು ವಿಶ್ವನಾಥ ಪ್ರೆಸಿಡೆಂಟ್ ಆದ. ಆಮೇಲೆ ಯಾರೋ ಡಾಕ್ಟ್ರು ಇದ್ದ ಚಿದಾನಂದ, ಅವನು ಜನರಲ್ ಸೆಕ್ರೆಟರಿ ಆದ. ಕಾಳಿದಾಸ ಈ ಕಾಲೇಜುಗಳನ್ನೆಲ್ಲ ಸುತ್ತಿದ್ರು ಸಂಘಟನೆ ಮಾಡೋಕ್ಕೆ. ಅವರೆಲ್ಲ ಆಗ ಹೀಯಾಳಿಸಿದ್ರು ನಮಗೆ. ಇವರೆಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಕಾಲೇಜ್ಗೆ ಹೋಯ್ತಾವ್ರೆ ಅಂತ, ಹುಡುಗಿರ್ ನೋಡೋಕ್ಕೆ ಕಾಲೇಜ್ಗೆ ಹೋಯ್ತಾರೆ ಅಂತ ಚುಡಾಯಿಸಿದ್ರು ನಮಗೆ. ಆದರೂ ಬಿಡ್ಲಿಲ್ಲ. ಬರ್ರಿ ಯಾವನು ಕುತ್ಕೊಳ್ಳಿ. ಇದು ಇತಿಹಾಸ ತಿಳ್ಕೋಬೇಕು ನೀವು. ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಉಳಿಸಿರ್ತಕ್ಕಂಥದ್ದು. ಇವೆಲ್ಲ ಇಲ್ಲಿ ಹೋಗಿದ್ರೆ ಇದು ಉಳಿತಿರ್ಲಿಲ್ಲ, ಈ ಕುರುಬರ ಸಂಘನೂ ಉಳಿತಿರ್ಲಿಲ್ಲ, ಹಾಸ್ಟೆಲ್ ಉಳಿತಿರ್ಲಿಲ್ಲ, ರೂಮ್ಗಳು ಉಳಿತಿರ್ಲಿಲ್ಲ. ಎಲ್ಲ ಯಾರ್ಯಾರದು ಪಾಲಾಗ್ಬಿಡೋದು. ಸಾಲ ತೀರ್ಸೋಕ್ಕಾಗದೆ ಹರಾಜು ಮಾಡೋದು ಅಥವಾ ಇನ್ನೇನೋ ಮಾಡೋದು ಮಾಡ್ತಿದ್ರು. ಯಾರಾದ್ರು ಕೊಂಡ್ಕೊಳ್ಳೋದು ಮಾಡೋದು ಮಾಡ್ತಿದ್ರು. ಸೊ ಇಂಥ ಬಿಲ್ಡಿಂಗು ಇದು. ಈ ಬಿಲ್ಡಿಂಗು ಇವತ್ತು ಹೊಸ ಕಟ್ಟಡ, ಹಳೆ ಕಟ್ಟಡ ಒಡೆದಾಕಿ ಹೊಸ ಕಟ್ಟಡ ಮಾಡ್ತಾ ಇದೆ. ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ. 15 ತಿಂಗಳಲ್ಲಿ ಮುಗೀತದೆ. ನೀವೆಲ್ಲರೂ ಕೂಡ ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲರೂ ಕೂಡ ಒಂದಿಗೆ ಕೊಡಿ. ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲ ಒಂದಿಗೆ ಕೊಡಿ. ಯಾಕಂತಂದ್ರೆ ಸರ್ಕಾರನೇ ಮಾಡೋಕ್ಕಾಗಲ್ಲ ಇದನ್ನೆಲ್ಲ. ಬೈತಿ ಸುರೇಶ್ ಒಬ್ಬನೇ ಮಾಡೋಕ್ಕಾಗಲ್ಲ. ನೀವೆಲ್ಲ ಸಹಕಾರ ಕೊಟ್ಟರೆ ಈ ಬಿಲ್ಡಿಂಗ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮೈಸೂರಿನಲ್ಲಿ ಒಂದು ಜಾಗ ಕೊಡಿಸ್ತೇನೆ ನಾನು. ಈಗ ಸಮುದಾಯ ಭವನ ಇದೆಯಲ್ಲ, ಯಾಂದಳ್ಳಿ ಅದಲ್ಲಪ್ಪ, ಸಮುದಾಯ ಭವನ ಇದೆಯಲ್ಲ ಕುರ್ಬರಹಳ್ಳಿ ಹತ್ರ. ಯಾಂದಳ್ಳಿ ಅಲ್ರಿ, ಕುರ್ಬರಹಳ್ಳಿ ಹತ್ರನೇ ಒಂದು ಜಾಗ ಕೊಡಿಸ್ತಾರೆ. ಸಿದ್ಧಾರ್ಥ ನಗರ ಅಲ್ಲಿ ಜಾಗ ಕೊಡಿಸಿ ಒಂದು ಸಮುದಾಯ ಭವನ ಮಾಡಿಕೊಟ್ಟೆ. ಆ ಸಮುದಾಯ ಭವನದಿಂದ ಈಗ ಸ್ವಾಮೀಜಿಗೆ ಆದಾಯ ಬರ್ತಾ ಇದೆ, ಮಠಕ್ಕೆ ಆದಾಯ ಬರ್ತಾ ಇದೆ. ಆಮೇಲೆ ಯಾಂದಳ್ಳಿ ಹತ್ರ 12 ಎಕರೆ ಜಮೀನು ಕೊಡಿಸ್ತೆ. ಅದನ್ನು ಕಟ್ಟಕ್ಕೆ ಶುರು ಮಾಡೋದು. ಈ ರಾಮಚಂದ್ರಪ್ಪ ಪ್ಲಾನು ಇಲ್ಲದೇ ಹೆಂಗೆ ಮಾಡ್ಬಿಟ್ಟು ಹೊತ್ತಿಗೆ ಅದು ನಿಂತೋದರೆ. ಪ್ಲಾನ್ ಇಲ್ಲ, ಎಂಥದಿಲ್ಲ. ಅದಕ್ಕೆ 4-5 ಕೋಟಿ, ಎಷ್ಟು 5 ಕೋಟಿ ಎಷ್ಟು ಖರ್ಚಾಯ್ತಪ್ಪ? 9 ಕೋಟಿ ನಾವು ಜನಗಳ ಹತ್ರನೇ ಕಲೆಕ್ಟ್ ಮಾಡಿಕೊಟ್ಟಿದ್ದೆ. ಇನ್ನು ಅದು ಅರ್ಧಂಬರ್ಧಾಗಿ ನಿಂತೋಗಿದೆ. ಅದನ್ನು ಕಟ್ಟಿ ಮುಗಿಸ್ಬೇಕು. ಇದನ್ನು ಕೂಡ ಮಾಡ್ತೀವಿ. ಆಮೇಲೆ ಮೈಸೂರಿನಲ್ಲಿ ಒಂದು CSI ಕೊಡಿಸ್ತೆ. CSI ಕೊಡಿಸ್ತೆ. ಅಲ್ಲಿ ಹುಡುಗಿನ ಹಾಸ್ಟೆಲ್ ಮಾಡಿಸಿದ್ದೀವಿ. 300 ಜನ ಅಲ್ಲ, 300 ರಾಮಾಯಣ ನೋಡ್ಕೊತಾ ಇರೋದನ್ನೆಲ್ಲ 300. ಆದಮೇಲೆ ಪಕ್ಕದಲ್ಲಿರೋ ಜಾಗನೆಲ್ಲ ಕೊಡಿಸ್ತೆ. ಅಲ್ಲಿ ಒಂದು ಸಮುದಾಯ ಭವನ ಮಾಡ್ತಾ ಇದ್ದೀವಿ. ಮುಗೀತಾ ಬಂದಿರಬೇಕಲ್ಲ ರಾಮಯ್ಯ, ಮುಗೀತಾ ಬಂದಿದೆ. ಅದು ಸಮುದಾಯ ಭವನ ಆದಮೇಲೆ ಅಲ್ಲಿ ಹಾಸ್ಟೆಲ್ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಧಾರವಾಡದಲ್ಲಿ ಹುಬ್ಳಿನಲ್ಲಿ 3 ಕೋಟಿ ಕೊಟ್ಟು ಅಲ್ಲೊಂದು ಜಾಗ ತಗೊಂಡಿದ್ದೀವಿ. ಮಂಡ್ಯದಲ್ಲಿ ಇವರು ನಾನು ಮಾಡಿದ್ದಲ್ಲ, ಅಲ್ಲಿ ಮಾಡಿಸ್ತು.
ಗುಲ್ಬರ್ಗದಲ್ಲಿ 3 ಎಕರೆ ಬಹಳ ವರ್ಷಗಳಿಂದ ಪೆಂಡಿಂಗ್ ಇತ್ತು. ಕೋಲಾರದಲ್ಲಿ ಆಗ್ತಾ ಇದೆ. ಸೊ 600 ಸಮುದಾಯ ಭವನಗಳನ್ನ ಪ್ರಾರಂಭ ಮಾಡಿದವು. ಅದು ಸರ್ಕಾರದಿಂದ, ನಮ್ಮ ಕೈನಿಂದ ಅಲ್ಲ, ಸರ್ಕಾರದಿಂದ. ಇವನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ. ಆಮೇಲೆ ಇದು ಯಾವುದು ಜಾಗ ಇದೆ ಇದರಲ್ಲಿ ಇದೆಯಲ್ಲ, ಹೊಸಕೆರೆ ಹಳ್ಳಿನಲ್ಲಿ ಜಾಗ ಕೊಡ್ಸಕ್ಕೆ ಮಾಡ್ತಾ ಇದ್ದೀನಿ. ಮೈಸೂರಿನಲ್ಲಿ ಇವೆಲ್ಲ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ. ಈ ಹೇಳ್ತಾರಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ, ಕೇಳೋರು. ಏನು ಮಾಡಿಲ್ಲ, ಅವ್ರೇನು ಮಾಡಿಲ್ಲ. ಆದ್ರೂ ಹೇಳೋದು ಸಿದ್ದರಾಮಯ್ಯ ಏನ್ ಮಾಡಿದನು, ಕುರುಬರು ಸಂಘಕ್ಕೆ ಏನ್ ಮಾಡಿದ್ದಾರೆ. ನಾನು ಇಲ್ಲದೆ ಹೋಗಿದ್ರೆ ಇವತ್ತು ಈ ಆಸ್ತಿನೇ ಉಳಿತಿರಲಿಲ್ಲ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ 300 ಕೋಟಿ ರೂಪಾಯಿ ಖರ್ಚು ಮಾಡಿರೋದು. 300 crores ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ನಾನೇ. ಕಾಗಿನೆಲೆಯಲ್ಲಿ ಗುರುಪೀಠ ಮಾಡಿದ್ದು ನಾನೇ. ಆಮೇಲೆ ಪಕ್ಕದಲ್ಲಿ ಜಮೀನು ಇರಲಿಲ್ಲ. ಬೊಮ್ಮಾಯಿ ಅವರು, SR ಬೊಮ್ಮಾಯಿ ಅವರು, ಈ ಬೊಮ್ಮಾಯಿ ಅಲ್ಲ, SR ಬೊಮ್ಮಾಯಿ ಅವರು ಮಿನಿಸ್ಟರ್ ಆಗಿದ್ರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಅವರಿಂದ ಜಾಗ ಕೊಡಿಸಿದ್ದು. ಅಲ್ಲಿರೋ ಅಷ್ಟೊಂದು ಜಾಗ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ಏನೇ ಆಗಲಿ, ಈಗ ಮುಗ್ಡಪ್ಪನಿಗೂ ನಮಗೂ ಆಗಲ್ಲ, ಮುಗ್ಡಪ್ಪನಿಗೂ ನನಗೂ ಆಗಲ್ಲ, ನನ್ನ ಹತ್ರ ಬರ್ತಾನೆ ಇಲ್ಲ. ಬಟ್ ಮುಗ್ಡಪ್ಪ ನಾವು ಹೇಳಿದಾಗೆಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇನೇ ಇರಲಿ, ಮುಗ್ಡಪ್ಪ ಅವನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆದಮೇಲೆ ನನ್ನ ಮಾತು ಕೇಳಲಿಲ್ಲ. ಅಲ್ಲೇ ಹೋಗಿದ್ರೆ ನನ್ನ ಮಾತೆಲ್ಲ ಕೇಳ್ತಿದ್ದ. ಇವಕ್ಕೆಲ್ಲ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮುಗ್ಡಪ್ಪ, ಲಿಂಗಪ್ಪ, ಆಮೇಲೆ ಸಾವ್ಕಾರ್ ವೆಂಕಟಸ್ವಾಮಿ, ಸಿದ್ಧಲಿಂಗಯ್ಯ, ಆಮೇಲೆ ಮಾಸ್ತಿ, ರಾಜೀಗೌಡ ಅಲ್ಲೇ ಅಷ್ಟೇ. ಅವನೆಲ್ಲ ಇಲ್ಲೆಲ್ಲ ಇರಲಿಲ್ಲ. ಅಲ್ಲಿ ಹುಬ್ಬಳ್ಳಿ ಹಾವೇರಿನಲ್ಲಿ ಅಲ್ಲಿ ಇದ್ದದ್ದು ಶಿವಣ್ಣ. ನಿನಗೂ ಸ್ವಲ್ಪ ಗೊತ್ತಿದೆಯಾ? ನೀವು ಯಾಕೆ ಹೇಳೋದೇನು ಸತ್ಯ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎದರ್ಕೊಂಡು ಒಬ್ರು ಬಾಯಿನೇ ಬಿಡಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ಸತ್ಯ ಹೇಳ್ತಕ್ಕಂಥ ಧೈರ್ಯ ಮಾಡೋದೇ ಇಲ್ಲ. ಶಿವಣ್ಣನಿಗೆಲ್ಲ ಗೊತ್ತು. ಹೇಳೋದಿಲ್ಲ ನೀನು. ಏಯ್ ಕುತ್ಕಳೆ, ಇದೆಲ್ಲ ಗೊತ್ತಿದೆ. ಶಿವಣ್ಣ ಗುರುಪೀಠ ಮಾಡುವಾಗ ಇವನು ಇದ್ದ. ಏನು ಒಬ್ರು ಬಾಯಿ ಬಿಡೋದೇ ಇಲ್ಲ. ಭಯ ಅಲ್ಲ, ನಿಷ್ಠುರ ಯಾಕೆ ಆಗೋದು ಬೇಡ ಅಂತ ಅಂದ್ರಕ್ಕೂ ಮುಂಚುವಾಳು, ಅನಂತರಾಮಯ್ಯ. ಇದನ್ನ ಏನ್ ಹೇಳೋದು, ಯಾರಿಗೆ ಹೇಳ್ಕೊಳ್ಳೋದು? ನಾನು ಇವತ್ತು ಹೇಳ್ಬಾರ್ದು ಅಂತಿದ್ದೆ, ಎಲ್ಲನೂ ಹೇಳ್ಬಿಟ್ಟಿದ್ದೀನಿ ಅಂತ. ನಿಮಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟಿದ್ದೀನಿ.